ಇದು 2ನೇ ಬಾರಿಗೆ ತಾಳ್ಸುತ್ತಲ್ ಗ್ರಾಮ ಪಂಚಾಯತಿಯ ಸದಸ್ಯನಾಗಿರುತ್ತೇನೆ. ನಮ್ಮದು ಮನೆ ಏನು 78ನೇ ಸ್ವಾತಂತ್ರ್ಯ ದಿನಾಚರಣೆಯಾಗಿ ದೆಹಲಿಯ ಕೆಂಪು ಕೋಟೆಗೆ ಒಂದು ಆಹ್ವಾನ ಬಂದಿತ್ತು ಧ್ವಜಾರೋಹಣಕ್ಕೆ. ಅದರಲ್ಲಿ ನಮ್ಮ ಕರ್ನಾಟಕದಿಂದ ಒಟ್ಟು 6 ಜನ ಹೋಗಿದ್ವಿ. ಅದರಲ್ಲಿ ಸ್ಪೆಷಲಿ ಹೈದರಾಬಾದ್ ಕರ್ನಾಟಕದ ಭಾಗದಿಂದ ನಾನು ಒಬ್ಬಳು ಮಹಿಳಾ ಸದಸ್ಯೆ ದೆಹಲಿಗೆ ಹೋಗಿದ್ದಕ್ಕೆ ನನಗೆ ತುಂಬ ಸಂತೋಷವಾಯಿತು. ಮತ್ತು ಇದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ನನ್ನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಅವರಿಗೆ ಪೂರ್ವಕವಾದ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಯಾಕಂದರೆ ಎಲ್ಲರದ್ದು ಒಂದು ಸಪೋರ್ಟ್ ಬೇಕೇ ಬೇಕ್ರಿ ಒಂದು ಕೆಲಸ ಮಾಡಬೇಕಾಯ್ತು ಅಂತಂದ್ರೆ. ಅವರಿಗೂ ಕೂಡ ಧನ್ಯವಾದಗಳು. ಮತ್ತು ನಮ್ಮ ಮನೆಯವರು ಮತ್ತು ನನ್ನ 3 ಮಕ್ಕಳು, ನನ್ನ ಮನೆಯವರು ಸಾಹೇಬನೇ ಆಗಲಿ, ಇವರು ನನಗೆ ಯಾವಾಗ ಭೀ ಬೆನ್ನೆಲುಬಾಗಿ ಇರ್ತಾರೆ, ನನ್ನ ಜೊತೆ ಯಾವಾಗ ಭೀ ನಿಂತ್ಕೋತಾರೆ. ಅವ್ರ ಸಪೋರ್ಟ್ ಇರಲಿಲ್ಲ ಅಂತಂದ್ರೆ ನನ್ನ ಕೈಲಿಗೆ ಏನೂ ಆಗಲ್ಲ ಸರ್. ಮತ್ತು ಇವು ನನ್ನ 3 ಜನ ಮಕ್ಕಳು ಕೂಡ ನನಗೆ ಯಾವಾಗ ಭೀ ಎಲ್ಲಿಗೆ ಹೋದ್ರೂ ನನಗೆ ಹೆಲ್ಪ್ ಮಾಡ್ತಾರೆ. ಮತ್ತು ನಮ್ಮ ತಂದೆಯವರು ಕೂಡ ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ದಾರೆ, ಪ್ರಸ್ತುತ ಮೇಯರ್ ಆಗಿದ್ದಾರೆ. ಅವರು ಎಷ್ಟು 4 ಬಾರಿ ಸದಸ್ಯರಾಗಿದ್ದರು. ನಮ್ಮ ತಾಯಿಯವರು ಕೂಡ ಒಂದು ಸತಿ ಉಪಮಹಾಪೌರರು, ಡೆಪ್ಟಿ ಮೇಯರ್ ಆಗಿದ್ದರು. ಈಗ ಪ್ರಸ್ತುತ ನಮ್ಮ ತಂದೆಯವರು ಮೇಯರ್ ಆಗಿದ್ದಾರೆ. ಒಟ್ಟಾಗಿ ಹೇಳಬೇಕಂತಂದರೆ ನಮ್ಮ ತಂದೆಯವರಿಂದ ನಮಗೆ ರಾಜಕೀಯ ಸ್ವಲ್ಪ ಬಂದಿದೆ ಅಂತ ಹೇಳ್ಬೋದು. ನಮ್ಮ ತಂದೆಯರಿಂದ ನಾವು ಶಾಂತ ಸ್ವಭಾವ ಮತ್ತು ಪ್ರಾಮಾಣಿಕವಾಗಿ ಹೇಗೆ ಇರಬೇಕು ಅಂತ ನಾವು ಕಲ್ತ್ಕೊಂಡಿದ್ದೀವಿ. ಮತ್ತು ನಾವು ಹೈದರಾಬಾದ್ ಕರ್ನಾಟಕ ಭಾಗದಿಂದ ನಾವು ದೆಹಲಿಗೆ ಏನು ಪ್ರಯಾಣ ಮಾಡಿದೇವಲ್ಲ ಸರ್, ಅದು ನಮಗೆ ಭಾಳ ಸಂತೋಷವಾಯಿತು. ಯಾಕಂತಂದರೆ ಅವರು RDP ಅವ್ರವ್ರು ಏನಿದಾರಲ್ಲ ಅವರೇ ಡೈರೆಕ್ಟ್ ನಮ್ಮನ್ನು ಸೆಲೆಕ್ಷನ್ ಮಾಡ್ಕೊಂಡಿದ್ದು. ಸೆಲೆಕ್ಷನ್ ಆಗಿದ್ರಲ್ಲಿ ನಮ್ಮ ಸುಲ್ತಾನ್ಪುರ ಪಂಚಾಯತಿ ಬಂದದಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆಯ ವಿಷಯ. ಮತ್ತು ನಮ್ಗೆಲ್ಲರಿಗೂ ಏನು ಬಂತಂದರೆ ಎಷ್ಟು VIP ಟ್ರೀಟ್ಮೆಂಟ್ ಕೊಟ್ಕಿಶಿಂದ ಡೆಲ್ಲಿಗೆ ಕರ್ಕೊಂಡು ಹೋದರು. ನಮ್ಮದು PDO ಮೇಡಮ್, ನಮ್ಮ ಅನುಪಮ ಮೇಡಮ್ ಅವ್ರದ್ದು ಸಪೋರ್ಟ್ ತುಂಬ ಇದೆ ಸರ್. ಅವರು ಕೂಡ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಹೋಗೋದಕ್ಕೆ. ಮತ್ತು ಹೆಂಗೆ ಅನಿಸ್ತಮ್ಮ ಅಲ್ಲಿ ದಿಲ್ಲಿಲಿ ನಿಮಗೆ? ದಿಲ್ಲಿಯಲ್ಲಿ ನಿಮ್ಗೆ ಹೆಂಗೆ ಅನಿಸ್ತು? ದಿಲ್ಲಿಯಲ್ಲಿ ನೋಡಿ ಸರ್, ನಾವು ದಿಲ್ಲಿಗೆ ಫಸ್ಟ್ ಟೈಮ್ ಹೋಗಿದ್ವಿ. ಹೋದಾಗಂತಂದ್ರೆ ಅಲ್ಲಿ ನಮಗೆಲ್ಲರೂ ನ್ಯೂಡಲ್ ಅಧಿಕಾರಿಗಳು ಬಂದಿದ್ರು ಸರ್, ದೆಹಲಿ ಇದು ಬೆಂಗಳೂರಿಂದ RDPR ಅಂತ. ಅವರು ನಮ್ಗೆ ಒಂದು ಒಳ್ಳೆಯ ರೀತಿಯಿಂದ ಕರ್ಕೊಂಡು ಹೋದರು. ಹೋದ್ಮೇಲೆ ಅಂತಂದ್ರೆ ರಾತ್ರಿ 2 ಗಂಟೆಗೆ ಎಬ್ಬಿಸ್ಕಿಶಿಂದ ದೆಹಲಿ ಕೆಂಪು ಕೋಟೆಗೆ ಕರ್ಕೊಂಡು ಹೋದರು. ಪಂಚಾಯತ್ ರಾಜ್ ಮಿನಿಸ್ಟ್ರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಬಂದಿದ್ದರು. ಅಲ್ಲಿ ಬಂದಾಗಂತಂದ್ರೆ ಎಲ್ಲರಿಗೂ ನೀವು ಹೆಣ್ಮಕ್ಳು ಅಂತಂದ್ರೆ ಏನು ಮುಂದೆ ಬರಬೇಕು. ಕಿರಣ್ ಬೇಡಿ ಮೇಡಮ್ ಕೂಡ ಅವರು ಬಂದಿದ್ದರು. ಬಂದ್ಕಿಶನ್ ನೀವು ಒಳ್ಳೆಯ ರೀತಿಯಿಂದ ಹೆಣ್ಮಕ್ಳು ನೀವು ಮುಂದೆ ಬನ್ನಿ, ನೀವು ಹೆಣ್ಮಕ್ಳು ನೀವು ಮುಂದೆ ಬಂದ್ರಂತಂದ್ರೆ ನಮ್ಮ ದೇಶ ತಾನೇ ಮುಂದೆ ಬರ್ತದೆ ಅಂತ ಕಿಶನ್ ನಮಗೆಲ್ಲ ಹೇಳಿದ್ರು. ಅವ್ರದ್ದು ಮಾತುಗಳು ನಮಗೆ ಸ್ವಲ್ಪ ಇನ್ಸ್ಪೈರ್ ಆದವು ಅಂತ ಹೇಳ್ಬೋದ್ರಿ ಸರ್. ಯಾಕಂತಂದ್ರೆ ಮಹಿಳೆಯರು ಯಾವಾಗ ಭೀ ಮನೆಯಲ್ಲೇ ಇರ್ತಿದ್ರಲ್ಲ, ಈಗ ತೊಟ್ಟಿಲೆ ತೂಗೋ ಕೈ ಇಡೀ ದೇಶವನ್ನೇ ಆಳಬಲ್ಲ ತೋರಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮದು ಬೆಂಗಳೂರಿನಿಂದ RDPR ಸೆಕ್ರೆಟರಿ ಆದಂಥವರು ಮೇಡಮ್ ಅವರು ಉಮಾ ಮಹಾದೇವನ್ ಮೇಡಮ್ ಕೂಡ ಬಂದಿದ್ದರು. ಅವರೇ ನಮಗೆಲ್ಲ ದೆಹಲಿಗೆಲ್ಲ ಕರ್ನಾಟಕದಿಂದ 6 ಜನ ಮಹಿಳೆಯರನ್ನ ಕರ್ಕೊಂಡು ಹೋಗೋದಕ್ಕೆ ಕಾರಣ. ಅಲ್ಲಿ ಡೆಲ್ಲಿಯಲ್ಲಿ ಸ್ವಾತಂತ್ರ್ಯ ಧ್ವಜಾರೋಹಣದ ದೆಹಲಿಯ ಕೆಂಪು ಕೋಟೆ ಮೇಲೆ ನೋಡೋದೇ ಒಂದು ಅದೃಷ್ಟ ಸರ್ ನಮ್ಮದು. ಅದು ಸ್ಪೆಷಲಿ ಅಂತ VIP ಟ್ರೀಟ್ಮೆಂಟ್ ಕೊಟ್ಟು ನಮ್ಗೆ ಕರ್ಕೊಂಡು ಹೋಗಿದ್ರಲ್ಲ, ಎಲ್ಲ ದೇಶದ ಎಲ್ಲ ಭಾಗದಿಂದಲೂ ಬಂದಿದ್ರು ಸರ್. ನೀವು ಕರ್ನಾಟಕದ ಒಬ್ಬರೇ ಇದ್ದೀರಾ? ಕಲ್ಯಾಣ ಕರ್ನಾಟಕದ ಒಬ್ಬರೇ ಇದ್ದೀರಾ? ಕಲ್ಯಾಣ ಕರ್ನಾಟಕದಿಂದ ಮಾತ್ರ ನಾವು ಒಬ್ಬರೇ ಸರ್. ನಮ್ಮದು ಬೇರೆ ಕರ್ನಾಟಕದ ಉಳಿದ ಭಾಗದಿಂದ ಕೂಡ ಬೆಂಗಳೂರಿನಿಂದ ಮತ್ತು ದಕ್ಷಿಣ ಕನ್ನಡದಿಂದ ಚಾಮರಾಜನಗರ, ಕೊಡಗು 6 ಜನ, ಒಟ್ಟು ಅವ್ರಿಗೆ ಹಿಡ್ಕೊಂಡು ಅವ್ರ 5 ಜನ, ನಾನು ಹಿಡ್ಕೊಂಡು 6 ಜನ ಬಂದಿದ್ದೆ. ಎಷ್ಟು ದಿನ ಪ್ರಯಾಣ ಇತ್ತು ನಿಮಗೆ ಸರ್? ಒಂದು 4-5 ದಿನ ಇತ್ತು ಸರ್ ಪ್ರಯಾಣ. ವಿಮಾನದ ಟಿಕೆಟ್ ಕೂಡ ಮಾಡಿಸಿದ್ರು. ಅದು ಒಂದು ಸರ್ಕಾರಕ್ಕೆ ಧನ್ಯವಾದಗಳು ಅಂತ ಹೇಳ್ಬೋದು. ನಿಮ್ಮ ತಂದೆ ತಾಯಿಯ ಪುಣ್ಯ ನಿಮಗೆ? ಹಾಂ ಸರ್, ತಂದೆ ತಾಯಿಯ ಪುಣ್ಯ ಸರ್, ಡೆಫಿನೆಟ್ಲಿ ತಂದೆ ತಾಯಿ ಪುಣ್ಯ, ನಮ್ಮ ಮನೆಯವರದ್ದು ಸಪೋರ್ಟ, ಬಡವರ ಆಸೆ, ಹಾಂ ರೀ ಸರ್, ಬಡವರ ಪುಣ್ಯ ಇದೆ. ಓಕೆ, ಎಲ್ಲರದ್ದು ಸಪೋರ್ಟ್ ಸರ್.